ಬೆಳಗಾವಿ ಅಧಿವೇಶನ ನಡೆಯುತ್ತಿದ್ದು ಉತ್ತರ ಕರ್ನಾಟಕದ ಸಮಸ್ಯೆಗಳ ಚರ್ಚೆಯೇ ಈ ಬಾರಿಯ ಹೈಲೈಟ್ಸ್. ವಿಪಕ್ಷದವರ ಎಲ್ಲಾ ಪ್ರಶ್ನೆಗಳಿಗೂ ಸಿಎಂ ಸಿದ್ದರಾಮಯ್ಯ ಎಂದಿನಂತೆ ಖಡಕ್ ಉತ್ತರ ಕೊಟ್ರು. ಹಾಗೆ ಮಹದಾಯಿ ನದಿ ನೀರಿನ ಸಮಸ್ಯೆ ಬಗ್ಗೆಯೂ ಮಾತಾಡಿದ್ರು. ಪ್ರಧಾನಿ ಮೋದಿ ಹತ್ರ ಹೋದ್ರೂ ಕೆಲಸ ಆಗಿಲ್ಲ, ಹಿಂದೆ ಸಿಎಂ ಆಗಿದ್ದ ಯಡಿಯೂರಪ್ಪ ಕೂಡ ಏನೂ ಮಾಡಿಲ್ಲ ಅಂತ ಸಿದ್ದರಾಮಯ್ಯ ಬಿಜೆಪಿ ನಾಯಕರಿಗೆ ಜಾಡಿಸಿದ್ರು. ಯಡಿಯೂರಪ್ಪ ಹಾಗೂ ಮೋದಿಗೆ ಬೈತಿದ್ದಂತೆ ಕೆರಳಿದ ಬಿಜೆಪಿಯಿಂದ ಉಚ್ಚಾಟನೆಯಾದ ಶಾಸಕ ಯತ್ನಾಳ್ ಹಿಂದಿನ ಕಾಂಗ್ರೆಸ್ ಸರ್ಕಾರ ಕೆಲಸವನ್ನು ಹೇಳಿ ಕೌಂಟರ್ ಕೊಟ್ರು. ಈ ವೇಳೆ ಯತ್ನಾಳ್ ಮಧ್ಯೆ ಮಾತಾಡಿದ್ಕೆ ಸಿದ್ದರಾಮಯ್ಯ ಗರಂ ಆದ್ರು. ಈ ವೇಳೆ ಸದನದಲ್ಲಿ ದೊಡ್ಡ ಜಟಾಪಟಿಯೇ ನಡೆಯಿತು. ಮಹದಾಯಿ ಬಗ್ಗೆ ಈಗ 13.42 ನೀರು ಕೊಟ್ಟಿದೆ. 2018ರಲ್ಲಿ ತೀರ್ಮಾನ ಆಯಿತು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ತೀರ್ಮಾನ ಆಯಿತು. ಆದರೂ ಇವತ್ತಿನವರೆಗೆ ಪರಿಸರ ಕ್ಲಿಯರೆನ್ಸು ಸಿಕ್ಕಿಲ್ಲ, ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಯಾರ ಹತ್ರ ಇರೋದು? ನಾವೊಂದ್ಸಾರಿ ನಿಯೋಗ ಕರ್ಕೊಂಡು ಹೋಗಿದ್ದೆ. ಸ್ವಾಮೀಜಿಗಳು, ಎಲ್ಲ ಮಂತ್ರಿಗಳು, ಎಲ್ಲ MLAಗಳು ಎಲ್ಲ ಕರ್ಕೊಂಡು ಹೋಗಿದ್ದೆ. ಏನಂತ ಹೇಳಿದ್ರು ಗೊತ್ತಾ? ಪ್ರೈಮ್ ಮಿನಿಸ್ಟ್ರು, ಈಗಿರ್ತಕ್ಕಂಥ ನರೇಂದ್ರ ಮೋದಿಯವರೇ ಏನಂತ ಹೇಳಿದ್ರು? ಗೋವಾದಲ್ಲಿ ನಿಮ್ಮ ಸರ್ಕಾರ ಇದೆ, ಇಲ್ಲಿ ನೀವಿದ್ದೀರಿ, ನೀವು ಗೋವಾದವ್ರಿಗೆ ಹೇಳಿ, ಗೋವಾದಲ್ಲಿ ಆ ಕಾಂಗ್ರೆಸ್ ಸರ್ಕಾರ ಇತ್ತು, ಗೋವಾದಲ್ಲಿ ಹೇಳಿ ನೀವು ಅವರು ರಾಜಿ ಇತ್ಯರ್ಥ ಮಾಡ್ಕೊಳ್ಳಿ ಇದನ್ನ ಅಂತ ಹೇಳಿದ್ರು. ಈಗ ನಿಮ್ಮದೇ ಪಕ್ಷದ ಸರ್ಕಾರ ಇದೆಯಲ್ಲ, ಕೋರ್ಟ್ನಲ್ಲೂ ತೀರ್ಮಾನ ಆಗಿದೆಯಲ್ಲ, ಈಗ ಯಾಕೆ ಮಾಡಬಾರ್ದು ಇತ್ಯರ್ಥ? ಈಗ ಯಾಕೆ ಮಾಡಬಾರ್ದು? ಯಡಿಯೂರಪ್ಪನವರು ರಕ್ತದಲ್ಲಿ ಬರ್ಕೊಡ್ತೀವಿ ಅಂತ ಹೇಳಿದ್ರಲ್ಲ, 2 ವರ್ಷ ಮುಖ್ಯಮಂತ್ರಿ ಆಗಿದ್ರು, ಯಾಕೆ ಮಾಡಲಿಲ್ಲ? ವಿಜಯೋತ್ಸವವನ್ನು ಆಚರಿಸಿದ್ರು ಸರ್, ಎಲ್ಲ ಕಡೆ ವಿಜಯೋತ್ಸವ ಆಚರಿಸಿದ್ರು. ವಿಜಯೋತ್ಸವ ಆಚರಣೆ ಮಾಡಿದ್ರು. ಈಗ ಗೋವಾದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಏನು ಭಾಷಣ ಮಾಡಿದ್ರು? ಕರ್ನಾಟಕಕ್ಕೆ ಒಂದು ಹನಿ ನೀರು ಗೋವಾದಲ್ಲಿ ಶ್ರೀಮತಿ ಸೋನಿಯಾ ಮಾತ್ರ ಮಾತಾಡಿ ಅಥವಾ ಏನಾದ್ರು ನೇಮ್ ಮಾಡಿದ್ರೆ ಮಾತ್ರ ನಾವು ನೇಮ್ ಮಾಡ್ಬೇಕಾಗ್ತದೆ ಅಷ್ಟೇ. ನಿಮ್ದು ಯಾವ್ದು ಭಾಷೆ ಇಲ್ಲ, ಅಧಿಕಾರ ನಿಮ್ ಕೈ ಮಾಡ್ತಾ ಇಲ್ಲ. ಸೋನಿಯಾ ಗಾಂಧಿ ಅವರು ಕರ್ನಾಟಕಕ್ಕೆ ಕಾಂಗ್ರೆಸ್ ಎತ್ತರವನ್ನು ಹೇಳ್ತಾ ಇದ್ದೇನೆ. ಈಲ್ದಾದ್ರೆ ಮಾತಾಡಬೇಕು. ಪ್ರತಿಯೊಂದು ಶಬ್ದ ಮಾತಾಡಿದ್ರೆ ನಾಳೆ ಸರ್ಕಾರದ ಎದ್ದು ನಿಂತು ನೇಮ್ ಮಾಡಿದ್ರೆ ಮತ್ತೆ ನಾನು ಆಕ್ಷನ್ ತಗೊಳ್ಬೇಕಾಗ್ತದೆ ಅಷ್ಟೇ ನಾನು ಹೇಳ್ತೇನೆ ಸ್ಪಷ್ಟವಾಗಿ. ಅಧ್ಯಕ್ಷರೇ, ಸೋನಿಯಾ ಗಾಂಧಿ ಅವರು ಆ ತರ ಹೇಳಿಲ್ಲ. ವಿಷಯನ ಡೈವರ್ಟ್ ಕ್ಲಾರಿಫಿಕೇಶನ್ ಕೇಳಿ ನೀವು ಕೂತ್ಕೊಳ್ಳಿ. ನೀವು ಸರಿಯಾಗದಿದ್ರೆ ವಿರೋಧ ಸರಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಆಗಾಗ ಎದ್ದು ಮಾತಾಡ್ತೀರಿ, ಎದ್ದು ಮಾತಾಡ್ತಾರೆ. ಇಲ್ದಾಗ್ಲಿಲ್ಲ, ನೀವು ಯಾಕೆ ಮಾತಾಡ್ಬೇಕು? ಸೋನಿಯಾ ಗಾಂಧಿ ಅವರು ನೀರು ಬಿಡಬಾರ್ದು ಅಂತ ಇವರೇ ಮಾತಾಡೋದು ಹೇಗೆ? ಆಡಳಿತ ಪಕ್ಷದವರು ಇವರೇ ಬಂದು ಈಗ ಬರ್ತಾರೆ ಮತ್ತೆ ಮಾತಾಡ್ತಾರೆ. ಯಾಕೆ ಮಾತಾಡ್ಬೇಕು? ನೀವು ಸರಿಯಾಗದಿದ್ರೆ ಇವರನ್ನ ಹೇಗೆ ಸರಿಪಡಿಸುವುದು? ಮಿಸ್ಟೇಕ್ ಇಂದ ಇಲ್ಲಿ ಪ್ರಾಬ್ಲಮ್ ನೋಡಿ. ನಾನು ಯತ್ನಾಳ್ ಅವ್ರಿಗೂ ಮನವಿ ಮಾಡ್ತೀನಿ, ಪದೇ ಎದ್ದು ನಿಂತ್ಕೋಬೇಡಿ ದಯಮಾಡಿ. ನೀವು ಏನಾದ್ರು ಕ್ಲಾರಿಫಿಕೇಶನ್ ಕೇಳಬೇಕು ಅಂದ್ರೆ ಆಮೇಲೆ ಕೇಳಿ, ಉತ್ತರ ಕೊಟ್ಟಾದ್ಮೇಲೆ. ಮಧ್ಯೆ ನೀವು ಎದ್ದು ಹೇಳೋದು, ನೀವು ಬಹಳ ಬುದ್ಧಿವಂತರಿದ್ದೀರಿ, ಇಲ್ಲ ಅಂತ ಹೇಳಲ್ಲ ನಾನು. ಹಾಗಂತೇಳಿ ಮಧ್ಯೆ ಎಲ್ಲ ಎದ್ದು ನಿಂತ್ಕೊಂಡು ಹೇಳ್ಬೇಕು ಅಂತ ಅಗತ್ಯ ಇಲ್ಲ. ರೆಡ್ಡಿ ಅವರೇ ಪ್ಲೀಸ್.
ಆಯ್ತು I will ಏ take- ರಾಯರೆಡ್ಡಿ ಕೂತು, ಎಲ್ಲ ಏ ರಾಯರೆಡ್ಡಿ ಇವರ ಪ್ರಾಬ್ಲಮ್ ಬಂದದೇ ಲೇಟ್. ಆಯ್ತು, ಅದು ನಾವು ನೋಡ್ತೇನೆ. ಟೇಕ್ ಐ ವಿಲ್ ಟಾಕ್ ಟು ಸೆಕ್ರೆಟರಿ. ಅದು ನನಗೆ ಬಿಡಿ, ನನ್ನ ಕೆಲಸ ಮಾಡಿಸ್ತೇನೆ. ಯಾವಾಗ ಹೇಳ್ಬೇಕಂತ ನನ್ಗೆ ಗೊತ್ತಿದೆ. ತೆಗಿಸ್ಬೇಕು? ಐ ವಿಲ್ ಟೇಕ್ ಇಟ್. ಯಾಕೆ ತೆಗಿಸ್ಬೇಕ್ರಿ ಅಧ್ಯಕ್ಷರೇ? ಆಯ್ತು ಹೇಳಿದ್ ಸುಳ್ಳ? ಆಯ್ತು, ಕೂತ್ಕೊಳ್ಳಿ. ಈಗ ಸುಳ್ಳಿದೆ ಅದು ಹೇಳಿಲ್ಲ ಅದು ನಾನು ಸುಳ್ಳಿದೆ ನೋಡ್ತೇನೆ. ಅಧ್ಯಕ್ಷರೇ. ದ್ರೋಹ ಮಾಡಿದ್ದೀರಿ, ಮಹೋದಯದಲ್ಲಿ ನೀವು ದ್ರೋಹ ಮಾಡಿದ್ದೀರಿ. ಮಾಡ್ತಾ ಇದ್ದಾರೆ. ಆಯ್ತು, ಕೂತ್ಕೊಳ್ಳಿ. ಸೋನಿಯಾ ಗಾಂಧಿ ಬರಲ್ಲ. ಆಯ್ತಪ್ಪ, ನನ್ಗೆ ಗೊತ್ತಿದೆ ಅಲ್ಲ. ಸೋನಿಯಾ ಗಾಂಧಿ ಅವರು ಆತರ ಯಾವತ್ತೂ ಹೇಳಿಲ್ಲ. ಆಯ್ತು, ನೀವು ಹೇಳಿದ್ರಲ್ಲ, ನೀವು ಅವ್ರಿಗೆ ರಿಪ್ಲೈ ಕೊಡ್ಬೇಕು. ಸದನದ ನಿಯಮಾವಳಿಯಂತೆ ನೋಡಿ, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ಸದನದ ಸದಸ್ಯರಲ್ಲ. ಅರೆ ಒಂದ್ ನಿಮಿಷ ರೀ, ಸದಸ್ಯರಲ್ಲ. ನರೇಂದ್ರ ಮೋದಿ ಅವರು ಈ ಸದನದ And there was a letter. I know that what ಅಧ್ಯಕ್ಷ ನರೇಂದ್ರ ಮೋದಿ ಅವರು ಈ ಸದನದ ಸದಸ್ಯರೇನ್ರಿ? ಇದು ರಾಜಕೀಯ ಭಾಷಣ, ಇದು ರಾಜಕೀಯ ಭಾಷಣ. ಆದ್ವಾನಿ ಅವರು ನರೇಂದ್ರ ಮೋದಿ ಅವರು ಮಿನಿಸ್ಟರ್ ಅವರು ನಮ್ಮ ಭಾರತದ ಪ್ರಧಾನಮಂತ್ರಿಗಳು. ಆದ್ರೆ ಸರ್ಕಾರ ಬಾಯಿ ಮುಚ್ಕೊಂಡು ಕೂತಾರ. ಯಾರೋ ರಾಜಕೀಯ ಭಾಷಣ ತೆಗೆದುಕೊಂಡು ಬಂದು ಇಲ್ಲಿ ಹೇಳೋದು ಮೇಡಮ್ ಸೋನಿಯಾ ಗಾಂಧಿ ಇಸ್ ನಾಟ್ ದ ಮೆಂಬರ್ ಆಫ್ ದಿಸ್ ಹೌಸ್. ಮೆಸೇಜ್ ಶುಡ್ ನಾಟ್ ಗೋ ರಾಂಗ್. ಅಲ್ಲ ಅಧ್ಯಕ್ಷ, ಸೋನಿಯಾ ಗಾಂಧಿ ಅವ್ರು ಹೇಳಿದ್ದೆ. ಅಧ್ಯಕ್ಷರೇ ದಯವಿಟ್ಟು ಮಾತನ್ನ ಕೇಳಿ, ದಯವಿಟ್ಟು ಪ್ಲೀಸ್ ನೋಡಿ ಅಧ್ಯಕ್ಷರೇ. ಅಧ್ಯಕ್ಷರೇ, ಲಾಲ್ಕೃಷ್ಣ ಅದ್ವಾನಿ ಅವರು ಈ ಸದನದ ಮಾನ್ಯ ಸದಸ್ಯರ? ಸದನದ ನಿಯಮಾವಳಿ ನರೇಂದ್ರ ಮೋದಿ ಅವರಿಗೆ ಸದನದ ಸದಸ್ಯರ? LK ಆದ್ವಾನಿ ಅವರು ಇದನ್ನ ಸೋನಿಯಾ ಗಾಂಧಿ delete ಮಾಡಿದ್ರೆ ಅದನ್ನು delete ರಾಜ್ಯ ಮಾಡಬೇಕು. ಸರ್ಕಾರಕ್ಕೆ ಪತ್ರ ಬರೆದಿದ್ದನ್ನ ಉಲ್ಲೇಖವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ದಿಸ್ ಇಸ್ ನಂಬರ್ 1. ಹೀಗಾಗಿ ಅದು ಸರಿ ಇದೆ. ಎರಡನೇದು, ಶ್ರೀಮತಿ ಸೋನಿಯಾ ಗಾಂಧಿ ಅವರು ಈ ತರ ಭಾಷಣ ಮಾಡಿರುವಂತ ಗೊತ್ತಿದೆ. ಅವ್ರನ್ನ ಯಾರು ಡಿಫೆಂಡ್ ಮಾಡಬೇಕಿಲ್ಲ? ನೋಡಿ ಅಧ್ಯಕ್ಷರೇ, ಅವರು ಈ ಸದನದ ಗೌರವಾನ್ವಿತ ಸದಸ್ಯರಲ್ಲ. ಸದಸ್ಯರು ಅಲ್ಲೇ ಇರೋದ್ರಿಂದ ಅನಾವಶ್ಯಕವಾಗಿ ರೆಕಾರ್ಡಿಂಗ್ ಹೋಗಬಾರ್ದು. ಯು ಹ್ಯಾವ್ ಟು ಸೆಟ್ ಇಟ್ ರೈಟ್. ಐ ವಿಲ್ ಡೂ ಇಟ್. ಯು ಸಿಟ್ ಡೌನ್. ಎಸ್, ಥ್ಯಾಂಕ್ ಯು. ಅಲ್ಲ ಮಾಡಲೇಬೇಕು ಚರ್ಚೆ, ಮುಖ್ಯಮಂತ್ರಿಗಳು ಕಂಪ್ಲೀಟ್ ಮಾಡ್ಲಿ ಸರ್. ಅಧ್ಯಕ್ಷರೇ ಚರ್ಚೆ ಅಲ್ಲ, ಮಾದಾಯದ ಬಗ್ಗೆ ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳು. ಮಾದಾಯದ ಬಗ್ಗೆ ಮಾತಾಡ್ಲಿ. ಈಗಾಗಲೇ 2.5 ಗಂಟೆ ಆಗಿದೆ. ಮುಖ್ಯಮಂತ್ರಿಗಳು ಹೇಳಿದ್ರು ಯಾರು ವಿರೋಧ ಪಕ್ಷದವರು ಡಿಸ್ಟರ್ಬ್ ಮಾಡಬೇಡಿ ಅಂತ. ಈಗ ಆಡಳಿತ ಪಕ್ಷದವರೇ ಡಿಸ್ಟರ್ಬ್ ಮಾಡ್ತಾವ್ರಲ್ಲ. ನಾವಂತೂ ಎದ್ದು ಕೇಳಕ್ಕೆ ಬೇಡ, ಹೇಳ್ಬಾರ್ದು ಅಂತ ಹೇಳ್ತೀರಾ. ಈಗ ಆಡಳಿತ ಪಕ್ಷದವ್ರನ್ನೇ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಆಡಳಿತ ಸದಸ್ಯರು ಲಾಂಡ್ ಆರ್ಡರ್ದು ನಿಮ್ಗೆ ಅಧ್ಯಕ್ಷರೇ, ಲಾಂಡ್ ಆರ್ಡರ್ದು ಉತ್ತರ ಇದೆ ಇನ್ನು.